So yeah, we are rolling. Okay. Tell me the question. I'll try to convert it. Make it very simple question. Yeah. Right. Just first where he's from and his name and all, and where he's from, what tribe he belongs to, and what does he remember about his childhood? Like, how did he grow up? About his childhood and all that. Okay. So, ತಾವು ಎಲ್ಲಿಂದ ನಿಮ್ದು ಹೆಸರು ನಿಮ್ದು ಟ್ರೈಬ್ದು ಹೆಸರು ಹೇಳಿ ಅದು ಬಗ್ಗೆ ಹೇಳಿ ನಮಗೆ. ನಮ್ಮ ಟ್ರೈಬಲ್ ಬಗ್ಗೆ ಸರ್. ನಿಮ್ದೆ ಜೀವದ ಚಿಕ್ಕ ವಯಸ್ಸಲ್ಲಿಂದ ಜೀವನ ಮಾಡಿದ್ವಿ. ನಾವು ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ ತುಂಬ ಕಾಡು ಸರ್. ನಾವು ಜೀವನ ಮಾಡೋದು ನಾವು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಅಂತ ಹೇಳಿದ್ರೆ ಅವರು ತಾಯಿ ಅವ್ರ ತಂದೆ ಸರ್. ಅವಾಗ ಅಂತ ಹೇಳಿದ್ರೆ ನಮ್ಮ ಅಜ್ಜನೆಲ್ಲ ನನಗೆ ಸುಮಾರಾಗಿ ಪರವಾಗಿಲ್ಲ, ನಾನು ನೋಡೋ ಅಂತೆಗೆ ಪ್ರಕಾಶ ಮಗು ಇದ್ದಲ್ಲ, ಆ ವಯಸ್ಸು ನನಗೆ ಸ್ವಲ್ಪ ಅದಕ್ಕಿಂತ ಹೆಚ್ಚಾಗಿತ್ತು. ಬುದ್ಧಿ ಗೊತ್ತಿದೆ ಸರ್. ಸ್ವಲ್ಪ ಕಾಡು ಒಳಗಡೆ ನಮ್ಮ ಜೀವನ ಅಂತ ಹೇಳಿದ್ರೆ ಆ ಜೀವನ ಸರ್. ನಾವು ಅಂತ ಹೇಳಿದ್ರೆ ಊಟ ಈ ಮುದ್ದೆ ಅಂತ ಹೇಳ್ತೀವಿ, ರಾಗಿ ಮುದ್ದೆ ಅಂತ ಹೇಳ್ತೀವಿ, ಅದು ಚಿಕ್ಕದೇ ಇಲ್ಲ ಸರ್. ಕಾಡು ಒಳಗಡೆ ಜೀವನ ಅಂತ ಹೇಳಿದ್ರೆ ಕೇರಳ ಪಕ್ಕ ಸರ್ ನಾವು ಇದ್ದಿದ್ದು, ಸೂರಲ್ಲಿ. ಎಲ್ಲಿ ಅದು ಗುಂಡ್ರೆ ಸರ್. ಗುಂಡ್ರೆ ಅಲ್ಲಿ ಇದ್ದಿದ್ದು. ಅಲ್ಲಿದ್ದು ಮತ್ತೆ ಅದೆಲ್ಲ ಅಲ್ಲಿ ಇನ್ನು ನಮಗೆ ಊಟ ತಿಂಡಿಗೆಲ್ಲ ಭಾರಿ ಕಷ್ಟ, ತುಂಬ ಕಷ್ಟ ಅಂತ ಹೇಳಿದ್ರೆ ಸರ್. ಯಾವುದ್ರಲ್ಲಿ ನಾವು ಚೆನ್ನಾಗಿ ಊಟ ಅಂತ ಹೇಳಿದ್ರೆ ಸರ್, ಈ ಒಂದು ಮರದ್ದು ಬಳ್ಳಿ ಬರ್ತದೆ, ಮರದ ಬಳ್ಳಿ ಅಂತ ಹೇಳಿದ್ರೆ ಅದು ನಾರಗೆಣಸು ಅಂತ ಹೇಳ್ತೀವಿ, ಮತ್ತು ಮುಳ್ಳುಗೆಣಸು ಅಂತ ಹೇಳ್ತೀವಿ ಅದರಲ್ಲಿ, ಮತ್ತು ಇನ್ನೊಂದು ಕಾಳುಗೆಣಸು ಅಂತ ಹೇಳ್ತೀವಿ. ಅದೇ ನಮ್ಮ ಕಾಡು ಒಳಗಡೆ ಏನಿದೆ ಸರ್, ಅದೇ ನಮ್ಮ ಊಟ ಅಂತ ಹೇಳಿದ್ರೆ. ಇನ್ನು ಊಟಕ್ಕೆ ಅನ್ನ ತಿನ್ನಬೇಕಾದ್ರೆ, ಊಟ ಮಾಡಬೇಕಾದ್ರೆ ಕೇರಳಗೆ ಹೋಗ್ಬೇಕು ಸರ್, ಕೂಲಿಗೆ ಕೆಲಸಕ್ಕೆ ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಹೋಗ್ಬೇಕಾದ್ರೆ ಕಾಡಿನಿಂದ ಊಟ ಸಿಕ್ಕಲ್ಲ ನಿಮಗೆ, ತಾವು ಟ್ರೈಬಲ್ಸ್ ಇಲ್ಲ ಅಲ್ಲಿ ಏನು ಊಟ ಸಿಗುತ್ತೆ, ಅದೇ ತುಪ್ಪ ಸಿಗ್ತದೆ ಸರ್, ಜೇನು ಸಿಗ್ತದೆ. ಮತ್ತೆ ಇನ್ನು ಅದು ಬಿಟ್ಮೇಲೆ ಇನ್ನು ಅದೇ ಗೆಣಸು ಅಂತ ಹೇಳ್ತೀವಿ ಸರ್. ಅದೇ ಮತ್ತೆ ಇನ್ನೊಂದು ಕಾಡುಬಳೆಕಾಯಿ ಅಂತ ಇದೆ ಸರ್, ಅದು ತಿನ್ಬೋದು ಸರ್, ಅದು ಹಂಗೆ. ಮತ್ತೆ ಒಂದೊಂದು ಟೈಮಿಗೆ ಗೆಣಸು ಸಿಕ್ಕಿಲ್ಲ ಆದರೆ ಆ ಕಾಯಿ ತಗೊಬಂದು ಮತ್ತೆ ಬೇಯಿಸಿ ಆ ನೀರೆಲ್ಲ ಸಲ್ಬಿಡ್ತೇವೆ ಸರ್. ಅಲ್ಲಿ ಅದಕ್ಕೆ ಒಂದು ಚೂರು ಉಪ್ಪು ಹಾಕಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ಅದು ಮುದ್ದೆ ಥರ ಅದು ಊಟ. ಮತ್ತು ಬೆಳಿಗ್ಗೆ ಆದಮೇಲೆ ನಮ್ಮ ತಂದೆ ತಾಯಿ ಎಲ್ಲ, ಮತ್ತು ಇವರು ತಾಯಿಯೆಲ್ಲ ಕೇರಳ ಕೆಲಸಕ್ಕೆ ಹೊಂಟೋಗ್ತಿದ್ರು, ಮತ್ತು ತಂದೆ ಕಾಡು ಒಳಗಡೆ ಹೊಂಟೋಗ್ತಿದ್ರು. ಇನ್ನೂ ಏನಾದ್ರು ತಗೋತು ಜೇನುಗೀನು ಏನಾದರೂ ತಗೊಬರ್ಬೇಕಲ್ಲ ಸರ್ ನಮಗೆ ಊಟಕ್ಕೆ. ಅದಕ್ಕಾಗಿ ಇವರು ಈ ಕಡೆ ಹೊಂಟೋಯ್ದ್ರು, ಇವರು ಈ ಕಡೆ. ಅದು ಭತ್ತದ ಕಳೆ ಅಂತೇಳಿ ಸರ್, ಅವಾಗ ಗದ್ದೆ ಕಡೆ, ಹೆಂಗಸರಿಗೆಲ್ಲ ಗದ್ದೆ ಕಡೆ. ಅವಾಗ ಆ ಜೀವನದೆಲ್ಲ ಅಂತ ಹೇಳಿದ್ರೆ ಅವಾಗ ನಮ್ಮದು ಭಾರಿ ಕಷ್ಟದಲ್ಲಿ ಸರ್ ನಾವು ಜೀವನ ಮಾಡಿ ಇಲ್ಲಿವರೆಗಾಗಿ. ಕಷ್ಟನೇ ಸರ್ ಇಲ್ಲಿವರೆಗಾಗಿ. ಮತ್ತೆ ಅದು ಬಂದು ನಮ್ಮ ತಂದೆ ಬಂದು ಇಲ್ಲಿ ಆನೆ ಹೊಡೆದು ತಿರೋಯ್ತು ನಮಗೆ. ನಿಮ್ದು ಹೆಸರು, ನಿಮ್ದು ಟ್ರೈಬ್ದು ಹೆಸರು ಏನು? ನಮ್ಮ ಟ್ರೈಬಲ್ಸ್ ಹೆಸರು ಸರ್, ನಮ್ಮ ಟ್ರೈಬಲ್ಸ್ ಹೆಸರು ಅಂತ ಹೇಳಿದ್ರೆ ನಾವು ಅದೇ ಅವರು ಹೆಂಗೆ ಕರೀತಾರೆ ಅಂತ ಹೇಳಿದ್ರೆ ನಾವು ಘನ ಬಂದಾಗೆ ಕರಿಯ, ಮಾಸ್ತಿ, ಮಾರ, ಕಾಳ ಹಿಂಗೆಲ್ಲ ಅಂತ ನಾವು. ನಿಮ್ದು ಹೆಸರು? ನಂದು ಹೆಸರು ಕರೆಕ್ಟಾಗಿರೋ ಹೆಸರು ಕರಿಯ ಅಂತ ಸರ್. ನಂದು ನಮ್ಮ ದೇವರ ಹೆಸರು ಜಯಶಂಕರ್. ಅದು ನಾನು ಈ ಶಾಲೆಗೆ ಸೇರಿದಿಲ್ಲ ಸರ್. 2ನೇ ಕ್ಲಾಸು ಶಾಲೆಗೆ ಸೇರಿದೆ, ನಾನು ಓದ್ತಾ ಇದ್ದೆ 2ನೇ ಕ್ಲಾಸ್ ಆಗಿ. ಅವಾಗ ಜಯಶಂಕರ್ ಅಂತೇಳಿ ಅಲ್ಲಿ ಸ್ಕೂಲ್ ಹೆಸರು. ತಾವು ಜೇನುಕುರುಬ. ಮತ್ತೆ ನಿಮ್ದು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕಾಡು ನೋಡಿದ್ಯಾ? ಹೌದು ಸರ್, ತುಂಬಾ ಕಾಡು. ಈಗ ಕಡಿಮೆ ಆಯ್ತು? ಇವಾಗ ಕಡಿಮೆ ಸರ್. ಏನು ವಿಷಯ ಏನಾಯ್ತು? ನಿಮಗೆ ಗೊತ್ತು, ಚಿಕ್ಕ ವಯಸ್ಸಿನಲ್ಲಿ ತಾವು ಇಲ್ಲಿ ಇದ್ದೆ ಅಂತ ಹೇಳಿದ್ರೆ ಸರ್. ನಾನು ಇವಾಗ ಯಾರು ಬಂತು, ಯಾರು ಇದೆಲ್ಲ ತಕೊಂಡು ಹೋದ್ರು, ಇದೆಲ್ಲ ತಗೊಂಡು ಅಂತ ಹೇಳಿದ್ರೆ ಸರ್, ನಾವು ಇವಾಗ ಅಲ್ಲಿ ಊರು ಬಿಟ್ಟು ಅಲ್ಲಿಂದ ತಿರ್ಗಿ ಬಂದ್ಬಿಟ್ಟು ಸರ್, ಕಾಡಿಂದ ನಮ್ಮ ಏನು ಬೇಕು ಜಕ್ಕಳ್ಳಿ ಅಂತ ಇದೆ ಸರ್, ಅಲ್ಲಿಗೆ ನಮ್ಮ SF ಅಂತ ಇದ್ರು, ಅವರು ರೈಂಜರ್ ಆಗಿದ್ರು ಅಲ್ಲಿ. ಅಲ್ಲಿಂದ ನಮ್ಮ ಜಕ್ಕಳಿಗೆ ತಗೊಂಡ್ಬಿಟ್ರು ಸರ್. ಅಲ್ಲಿಂದ ಎಲ್ಲ ಲಾರಿ ಇಲ್ಲಿ ಎಲ್ಲ ಲೋಡು ನಮ್ಮನ್ನೆಲ್ಲ ಲೋಡ್ ಮಾಡಿ ತಗೊಬಂದು ಇಲ್ಲೇ ಜಮೀನು ಕೊಟ್ಟರು. ಮತ್ತು ಅವಾಗ ಅವರು ಏನೋ ಅಳತೆ ಮಾಡಿ ಜಮೀನು ಕೊಟ್ಟಿಲ್ಲ ಸರ್. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ತಗೊಳ್ಳಿ, ಹಿಡ್ಕೊಳ್ಳಿ ಅಂತೇಳಿ ಅವ್ರು ಹೇಳಿದ್ರು.
ಮತ್ತು ಹಿಡಿಯೋರು ಹಿಡಿದ್ರು ಇಲ್ಲ, ನಮ್ಮಂಥವರೆಲ್ಲ ಚಿಕ್ಕವರೆಲ್ಲ ನಾವು, ನಮ್ಮ ತಂದೆ ತೀರೋಯ್ತು ಅವಾಗ. ನಮಗೇನು ಸರಿಗೆ ಬುದ್ಧಿ ಅಷ್ಟೇನು ಬರಲಿಲ್ಲ. ಮತ್ತು ಆಮೇಲೆ ಶಾಲೆಗೆ ಸೇರ್ಕೊಂಡಿದ್ದೆ. ಶಾಲೆಯಿಂದ ಮತ್ತು ಅದು ಓದೋಕ್ಕೆ ಹಿಂಸೆ ಆಯಿತು ಸರ್ ನನಗೆ. ಮತ್ತು ಕೂಲಿ ಮಾಡೋಣ ಅಂತೇಳಿ ಕೂಲಿ ಮಾಡ್ತೇವೆ. ಬಿಟ್ಟೆ ಮತ್ತೆ ನಮ್ಮ ಹುಡುಗರು ಕೂಲಿ ಕೆಲಸ. ಎಷ್ಟು ವಯಸ್ಸಿಂದ ಸರ್? ನಾನು ಅಂತ ಹೇಳಿದ್ರೆ ಒಂದು 16 ವಯಸ್ಸಿಂದ ಕೂಲಿ 12 ರೂಪಾಯಿ ಕೂಲಿ ಮಾಡಿದ್ದೀನಿ ಸರ್. 12 ರೂಪಾಯಿ ಕೂಲಿ ಕೆಲಸ ಮಾಡಿದ್ದೀನಿ ಅಷ್ಟೇ. 12 ರೂಪಾಯಿ ಯಾವಾಗ ಕೂಲಿ? ಅದೇ ಕಾಫಿ ತೋಟದಲ್ಲಿ ಕಚ್ಚಡ ಹೊಡೆಯೋದು ಸರ್, ಮತ್ತೆ ಎರ್ತೆ, ಮತ್ತೆ ಮರ ಚಿಗುರು ತಟ್ಟೋದು, ಮತ್ತೆ ಗೊಬ್ಬರ ಹಾಕೋದು, ಮತ್ತೆ ಕಾಫಿ ಚಿಗುರು ತೆಗೆಯೋದು, ಮತ್ತೆ ನೀರು ಚರಂಡಿ ಹೊಡೆಯೋದು, ಅದೆಲ್ಲ ತುಂಬ ಕೆಲಸ ಇತ್ತು ಸರ್. ಈಗ ತಾವು ಹೋಗ್ತೀರಾ ಕೂಲಿ ಕೆಲಸಕ್ಕೆ? ಹೌದು ಸರ್, ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೆ. ಸೊ ಇದರಿಂದ ಸ್ವಲ್ಪ ಅದೇ ಸರ್. ಮತ್ತೆ ವೈಲ್ಡ್ ಲೈಫ್ ಸರ್ ಇವಾಗ ಅದೇ ಸರ್. ಮತ್ತೆ ಇವಾಗ ನಮ್ಮ ಈಚರಿ ಕಳೆದ ತಿಂಗಳಿಂದ 2 ತಿಂಗಳಿಂದ ಮಾತ್ರ ನಾನು ಇಲ್ಲಿ ಸೇರ್ಕೊಂಡಿದ್ದೆ ಸರ್. ಮತ್ತೆ ಅದಲ್ಲದೆ ನನ್ನ ನಿಸರ್ಗ ಫೋನ್ ನಂಬರು ಹಾಳು ಮಾಡಿಬಿಟ್ಟೆ ಸರ್. ನಂಬರ್ನೇ ಇತ್ತಿಲ್ಲ ಸರ್ ನನಗೆ. ಅವ್ರ ನಂಬರ್ ಇದ್ದಿದ್ರು ಸರ್ ನನಗೆ, ನಾನು ಇಷ್ಟೇನು ಕೂಲಿಗೆ ಹೋಗ್ತಿತ್ತಿಲ್ಲ ಸರ್. ಅವರು ಸುಮಾರು ಸಾರಿ ಫೋನ್ ಮಾಡಿ ಹೇಳಿದ್ರು. ನನ್ನ ಫೋನ್ನ ಜೇಬಲ್ಲಿ ಇಟ್ಕೊಂಡಿದ್ದೆ ಸರ್. ಮತ್ತೆ ಅದೇನೇ ಯಾವನ ನಮ್ಮ ಹಿಂಗೆ ನಾವು ಸರ್ ನಾವು ಇದ್ದೀವಲ್ಲ, ಹಂಗೆ ಪರಿಚಯ ಮೇಲೆ ಇದ್ದು ಸುಮ್ಮನೆ ಹಂಗೆ ಕುಂತು ಮಾತಾಡೋ ಟೈಮಲ್ಲಿ ಮೊಬೈಲು ನೋಡ್ತೀನಿ ಕೊಡು ಅಂತ ಹೇಳಿ ತಗೊಂಡು ನಿಸರ್ಗ ಸರ್ ನಂಬರು ಅದರಲ್ಲಿತ್ತು. ಅದು ಆ ಮೊಬೈಲ್ನೇ ಚಿಮ್ಮನೆ ಎತ್ತಾಕ್ಬಿಟ್ಟೆ ಸರ್. ಅಲ್ಲಿಂದ ನನಗೆ ಇವ್ರ ಚಿಮ್ಮ ಯಾವಾಗಲೂ ಹೋಯ್ತು, ಇಲ್ಲಿ ಒಂದು ಕೈ ಹೋದಾಗ ಆಗೋಯ್ತು. ಇನ್ನೇನು ಮಾಡಿ ಸಾಧ್ಯ ಇಲ್ಲ. ನಾನು ಬೆಂಗಳೂರಿಗೆ ಬಂದು ಅವ್ರನ್ನ ಭೇಟಿ ಮಾಡಿ ನಾನು ಅಲ್ಲಿಂದ ಬಂದು ಸರ್, ಮತ್ತೆ ನಾನು ಮೈಸೂರಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಬಂದು ಅವರು ಭೇಟಿ ಮಾಡೋಕ್ಕೂ ನನ್ನ ಗೊತ್ತಿಲ್ಲ ಸರ್ ನನಗೆ. ಮತ್ತು ಅಲ್ಲಿಂದ ಅವರು ಇಲ್ಲಿಗೆ ಪ್ರಾಜೆಕ್ಟಿಗೆ ಬಂದು ಇಲ್ಲಿನೇ ಪ್ರಾಜೆಕ್ಟಿಗೆ ಬಂದು ಮತ್ತು ನಾನು ಇಲ್ಲಿ ಸಿದ್ದಾಪುರನೇ ಸರ್, ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೆಲಸ ಮಾಡಾಗ ಸಾಹುಕಾರ ನಮ್ಮ ಊರಿಗೆ ಹೋಗಿ ನಿಸರ್ಗ ಸರ್ ನಾನು ಹುಡುಕಿ ಮತ್ತು ಅಲ್ಲಿ ನಮ್ಮ ಮನೆಗೆ ಫೋನ್ ನಂಬರ್ ಕೊಟ್ಟು ಮತ್ತು ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೊಡಗಲ್ಲಿ. ಮತ್ತು ಅಲ್ಲಿ ನಮ್ಮ ಸಾಹುಕಾರರು, ನಾನು ಇಲ್ಲಿ ಬಂದಿದ್ದಲ್ಲ ಸರ್, ಕೆಲಸಕ್ಕೆ ಬಂದಿಲ್ಲ, ಆ ಸಾಹುಕಾರ ನಂಬರು ಅಲ್ಲಿ ಹುಡುಗರು ಕೊಟ್ಟರು. ಅಲ್ಲಿಂದ ಇವರು ಅಲ್ಲಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಾಗ ಆಯಿತು ಇಲ್ಲಿದ್ದಾರೆ ಅಂತೇಳಿ. ಎಷ್ಟು ವರ್ಷ ಆಯಿತು ಎಲ್ಲಿ ಸರ್ ವೈಲ್ಡ್ ಲೈಫ್ ಟ್ರ್ಯಾಕಿಂಗ್ ಕೆಲಸಕ್ಕೆ ಶುರು ಮಾಡಿ ಸರ್? ನಾವು ಇದಕ್ಕೆ ಕೆಲಸ ಅದಾಯ್ತು ಸರ್. ನಾನು ಇದಕ್ಕೆ ಎಷ್ಟು ವರ್ಷ ಆಯಿತು? ಇದಕ್ಕೆ 4 ವರ್ಷಕ್ಕೆ ಸರ್. 4 ವರ್ಷ 3 ವರ್ಷ ಮಾಡಿ ಬಿಟ್ಟಿದ್ದೆ ಸರ್. ಮತ್ತೆ ನಿಂತೋಗಿತ್ತು. ಅದೇನು ನಿಸರ್ಗ ಸರ್ಗೇನು ಅದೇನು ಕಾಲೇಜ್ ಬೇರೆ ರಿಸರ್ಚರ್ಸ್ ಜೊತೆ ಹೋಗಿದ್ದೆ ಅಲ್ಲ? ಅದೇ ಹೋಗಿದ್ದೀನಿ ಸರ್. ಮತ್ತೆ ಹೌದೌದು ಸರ್, ಅವೆಲ್ಲ ಮಾಡಿದ್ದೀನಿ ಸರ್. ಮತ್ತೆ ಅವಾಗ ಹಿಂಗಾಗಿ ಮತ್ತೆ ತಿರ್ಗಾ ನಾನು ಹುಡುಕ ಬಂದು ನಿಸರ್ಗ ಸರ್ ಕುಮಾರ ಮತ್ತೆ ಹುಡುಗ ಹೋಗಿತ್ತಲ್ಲ ಸರ್, ಅದೇ ಸರ್. ಅವ್ರು 3 ಜನ ಬಂದು ಫೋನ್ ನಂಬರ್ ಕೊಟ್ಟು ಮತ್ತೆ ನನ್ನ ಬಸ್ಸಿಗಿರೋ ಕೂಲಿ ಬಂಡಿ ಕೂಲಿ ಎಲ್ಲ ಕೊಟ್ಟು ಆಮೇಲೆ ಅವ್ರು ಹೋದ್ರು. 1 ವಾರ ಬಿಟ್ಟು ಫೋನ್ ಮಾಡಿದ್ರು ಸರ್. ಆವಾಗ ನಮ್ಗೆ ಅಲ್ಲಿ ಕೆಲಸ ಎಲ್ಲ ಮುಗೀತು, ಎರ್ತೆ ಕೆಲಸ. ಮತ್ತು ಅಲ್ಲಿಂದ ಬಂದು ನಮ್ಮ ಪ್ರಾಜೆಕ್ಟ್ ಕೆಲಸ ಮಾಡ್ತಾಯಿದ್ದೆ ಸರ್. ಸೊ ಈ ಕೆಲಸ ಚೆನ್ನಾಗಿದೆಯಾ? ನಿಮ್ಮದೇ ತೋಟ ಕೆಲಸ ಚೆನ್ನಾಗಿದೆ ಸರ್? ನಮ್ಮ ಈ ಕೆಲಸ ಚೆನ್ನಾಗಿದೆ ಸರ್. ನನಗೆ ಅಂತ ಹೇಳಿದ್ರೆ ಕಾಡು ಅಂತ ಹೇಳಿದ್ರೆ ನನಗೆ ಈ ಪ್ರಾಣಿ ಬಗ್ಗೆದು ಮತ್ತೆ ಈ ಕಾಡಿನ ಬಗ್ಗೆದು ನನಗೆ ತುಂಬಾ. ಪ್ರಾಣಿ ಬಗ್ಗೆ ಎಲ್ಲ ಅಷ್ಟು ಬುದ್ಧಿ ಇದೆ ಅಲ್ಲ? ಹೌದು ಸರ್. ಸೊ ಚಿಕ್ಕ ವಯಸ್ಸಿನಿಂದ ಇದೆಲ್ಲ ನೋಡಿ ಹೌದೌದು ಸರ್. ಹಿಂಗೆ ಇಷ್ಟು ಗೊತ್ತು ನಿಮ್ಗೆ ಸರ್? ನನಗೆ ಗೊತ್ತು ಅಂತ ಹೇಳಿದ್ರೆ ಅದೇ ಸರ್, ನಮ್ಮ ಕಾಡು ಒಳಗಡೆನೆ ಇದ್ದಲ್ಲ ಸರ್. ಮತ್ತೆ ಕೆಲಸ ಫಾರೆಸ್ಟ್ ಒಳಗಡೆ ಕೆಲಸ ಹೋಗ್ಬೇಕಾದ್ರು ಸರ್, ಮತ್ತೆ ಅಲ್ಲಿ ಹೋಗಿ ಕ್ಯಾಂಪ್ ಆಗ್ತಿದ್ದೋ ಕಾಡು ಒಳಗಡೆ. ಅದೆಲ್ಲ ಇನ್ನು ಕೊಚ್ಚೋದು ಮತ್ತೆ ಸುಡೋದು ಬೇಯಿಸೋದು ಫೈಲ್ ರೈನು ಅಂತ ಹೇಳ್ಕೊಂಡು ಅವೆಲ್ಲ ಕೆಲಸ ನಮಗೆ ಅಂತೇಳಿ ನಾನು ಒಂದು ಮೇಸ್ತ್ರಿ ಒಂದು 10 ಜನರು ಕರ್ಕೋಗಿ ಕೆಲಸ ಮಾಡೋಂಥ ಒಂದು ಕೆಲಸ ಮಾಡಿ ಪರ್ಮನೆಂಟ್ ಅವ್ರು ಕೊಟ್ಟಿದ್ರು ಸರ್ ಕೆಲಸ ಅಂತೇಳಿ. ಮತ್ತು ಅದರಿಂದ ನನಗೆಲ್ಲ ಕಾಡಿನ ಅನ್ಭಾಗಲ್ಲ ಸ್ವಲ್ಪ ನನಗೆ ಅರ್ಥ ಆಗ್ತದೆ ಸರ್. ಪ್ರಾಣಿಗಳು ಹಿಂಗೆ ಅದೇ. ಸೊ ಏನು ಪ್ರಾಣಿ ನಿಮಗೆ ತುಂಬ ಇಷ್ಟ ಆಗಿತ್ತು ಸರ್? ನನಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ನನಗೆ
ಇಷ್ಟ ಆಗಿರೋ ಪ್ರಾಣಿ ಅಂತ ಹೇಳಿದ್ರೆ ನೋಡಕ್ಕೆ ಅದು ಟೈಮ್ಗೆ ಚಿಕ್ಕಲ್ಲ, ಮತ್ತೆ ಈ ನೀರ್ನಾಯಿ ಮತ್ತೆ ಅವೆಲ್ಲ ಟೈಮ್ಗೆ ಚಿಕ್ಕಲ್ಲ ಸರ್. ಮತ್ತೆ ಇದು ಚಿರತೆ ಮತ್ತೆ ಟೈಗರು ಅವೆಲ್ಲ ಬೇಗ ಚಿಕ್ಕಲ್ಲ ಸರ್. ಮತ್ತೆ ಒಂದು ಮಾನಿಂಗ್ ಅಂತ ಹೇಳ್ತೀವಿ, ಒಂದು ಅದೇ ನಾಯ್ಕಿರ್ಬ ಅಂತ ಹೇಳ್ತೀವಿ ಸರ್, ಅಂತ ಚಿಕ್ಕದು, ಅದು ಟೈಮ್ಗೆ ಚಿಕ್ಕಲ್ಲ ಸರ್. ಅಂತೆಲ್ಲ ನನಗೆ ತುಂಬಾ ಖುಷಿ ಸರ್. ಮತ್ತೆ ತುಂಬಾ ಖುಷಿ ಆಗುತ್ತೆ. ಅದೇ ಹೌದು ಸರ್, ಅದೆಲ್ಲ ಟೈಮ್ಗೆ ಚಿಕ್ಕಲ್ಲ ಸರ್. ಹೌದೌದು ಸರ್, ಖುಷಿ ಆಗ್ತದೆ ಸರ್. ಮತ್ತೆ ನನ್ನ ಜೊತೆಲಿರೋರ್ಗೂ ಅಷ್ಟೇ ಸರ್, ನನ್ನ ಜೊತೆಲಿ ಬಂದವ್ರಿಗೂ ಒಂದು ಏನಾದರೂ ನನಗೆ ಅವ್ರಿಗೆ ತೋರಿಸ್ಬೇಕು ಸರ್, ಆವಾಗ ನನಗೆ ಒಂದು ಸ್ವಲ್ಪ ಸಮಾಧಾನ. ಈಗ ಮೊನ್ನೆ ನನಗೆ ನಾನು ನೀರ್ನಾಯಿ ಬಗ್ಗೆ ಅದೇ ಕ್ಯಾಮ್ರಾ ಡ್ರಾಪ್ ಮಾಡ್ತಿದ್ದೋ, 2 ತಿಂಗಳಾಗೋಯ್ತು ಸರ್. ನನಗೆ ತುಂಬಾ ಬೇಜಾರಾಗೋಯ್ತು ಸರ್, ತುಂಬಾ ಬೇಜಾರು. 2 ತಿಂಗಳಾಗಿ ಕಾಡು ಒಳಗೆ ಹುಟ್ಟು ಕಾಡು ಒಳಗೆ ಬಂದ್ರೆ ಕುರ್ಬನಿಗೆ 2 ತಿಂಗಳಾಗಿ ಹೆಜ್ಜೆ ನೋಡಿ ಒಂದು ಫೋಟೋ ಕೊಟ್ಟಿಲ್ಲ ಅಂದ್ರೆ ಯಾವ ಕುರ್ಬ ಆಗಿರ್ಬೋದು ಅಂತ ಹೇಳಿ ನಂಗೆ ತುಂಬಾ ಬೇಜಾರಾಗಿ ಹೋಗಿತ್ತು. ಪೂಜೆ ಮಾಡಿದ್ರು ಎಲ್ಲಿ ಸರ್? ಬಲಿ ಮಾಡಿದ್ರೆ? ಇಲ್ಲ ಸರ್, ಮಾಡಿಲ್ಲ ಸರ್. ಯಾಕಂದ್ರೆ 2 ದಿನ ಮುಂಚೆ ಬಂತು. ಹೌದಾ ಸರ್, ತುಂಬಾ ಖುಷಿ ಆಯ್ತು. ಹೌದು ಸರ್. ಆಮೇಲೆ ಮತ್ತೆ ಆಯ್ತು, ಅದು ಬಂತು, ನಮ್ಮ ಇದಕ್ಕೆ ಬಂತು, ನಮ್ಮ ಪ್ರಾಜೆಕ್ಟ್ಗೆ ಬಂತು ಒಂದು ಫೋಟೋ, ಸಾಕು ನನಗೆ. ನಮ್ಮ ಪ್ರಾಜೆಕ್ಟಿಗೆ ಒಂದು ಫೋಟೋ ಬಂತು, ನನಗೆ ಸಾಕು. ಬೇಕು ಇನ್ನೂ ಕೊಡೋಣಂತೆ, ಬೇಕಾದ್ರೆ ಸ್ವಲ್ಪ ಲೇಟಾಗಿ ಕೊಟ್ಟರು ಪರವಾಗಿಲ್ಲ ಸರ್. ಅದೇ ನಾನು ಮಾಡ್ತೀನಿ, ಅದಕ್ಕೆಲ್ಲ ಪಕ್ಕ. ನಾನು ಕೆಲಸ ಬಗ್ಗೆಯಲ್ಲಿ ಮಾತ್ರ ನನಗೆ ನಿಸರ್ಗ ಇಲ್ಲ ಆದ್ರೂ ನನ್ನ ಕೆಲಸ ನಂದೇ ಅಂತೇಳಿ ನಾನು ಮಾಡ್ತಾ ಇದ್ದೇನೆ ಸರ್. ನಿಮಗೆ ಎಲ್ಲ ಗೊತ್ತು, ಕ್ಯಾಮೆರಾ ಸೆಟಪ್ ಎಲ್ಲ ಗೊತ್ತು, ಎಲ್ಲಿ ಹಾಕಬೇಕು, ಹೆಂಗೆ ತೆಗಿಬೇಕು, ಹೆಜ್ಜೆ ನೋಡಿ ಎಲ್ಲ ಗೊತ್ತು ಸರ್. ಯಾವ ಸೈಡಲ್ಲಿ ಕ್ಯಾಮ್ರಾ ಇಡಬೇಕು, ಮತ್ತೆ ಹೆಂಗೆ ಇದನ್ನ ಕಟ್ಟಬೇಕು ಅಂತೇಳಿ ನಾನೆಲ್ಲ. ಸೊ ಬೇರೆ ಏನು ಕೆಲಸ ಗೊತ್ತು? ಬೇರೆ ಇದು ಪ್ರಾಜೆಕ್ಟ್ ಬಂದ ತಕ್ಷಣ ನನಗೆ ಇದೇನೆ ಸರ್, ಕ್ಯಾಮ್ರಾ ಟಾಪ್ನೇ ಮೇನ್ ಆಗಿ ತಗೊಂಡಿದ್ದು ನಾನು. ಮತ್ತೆ ಅದು ಬಿಟ್ಮೇಲೆ ಅದೇ ಫಾರೆಸ್ಟ್ ಒಳಗಡೆ ಅದೊಂದು 4-5-10 ಜನರು ಕಟ್ಕೊಂಡು ಪೈಲ್ ರೈನ್ ಕೊಚ್ಚೋದು ಮತ್ತೆ ಬೇಯಿಸೋದು ಈ ಕೆಲಸ ಮಾಡ್ತಿದ್ದೆ ಸರ್. ಬಿಟ್ಮೇಲೆ ಮತ್ತೆ ಒಂದು ಸೆನ್ಸರ್ಸ್ ಅಂತೇಳಿ ನಮ್ಮ ಅದು ಪ್ರಾಜೆಕ್ಟ್ ಆಗಿರ್ಬೋದು, ಅದು ಏನು ನನಗೆ ಗೊತ್ತಾಗಲ್ಲ ಸರ್. ಮತ್ತೆ ಅವರು ಬರ್ತಾಯಿದ್ರು, ಮತ್ತೆ ಅವ್ರು ಬರ್ತಾಯಿದ್ದಾಗ ಕಾಡು ನನಗೆ ಗೊತ್ತಿದೆಯಲ್ಲ ಸರ್, ಮತ್ತೆ ನನ್ನ ಬಿಟ್ಬಿಡ್ತಿದ್ರು, ನೀನೇ ಕರ್ಕೋಗಂತೇಳಿ. ಆವಾಗ ನಾನು ಅವ್ರ ಒಟ್ಟಿಗೆ ಹೆಂಗಸರು ಎಲ್ಲ ಹುಡುಗಿಯರೆಲ್ಲ ಇರ್ತಿದ್ರು ಸರ್. ಊಟ ಗೀಟೆಲ್ಲ ತಗೊಂಡು ಮತ್ತೆ ಅವನು ಕಾಡು ಒಳಗಡೆ ನಮ್ಮ ಇಲ್ಲಿಂದ ಹಿಡಿದ್ರೆ ಸರ್. ನೀರಿಗೆ ಏನು ಮಾಡ್ತೀರಾ ಸರ್? ಬಿಸಿಲಿನಲ್ಲಿ ಸರ್ ನೀರು ಒಂದು ಈಗ ಇಲ್ಲಿ ಹೊಲ ಇದೆ. ಹೌದು ಸರ್. ಸೊ ನಿಂದೆ ಕುರ್ಬನಿ ಏನ್ ತರ ಇತ್ತು, ಎಲ್ಲಿಂದ ನೀರು ಸಿಗುತ್ತೆ ಸರ್? ಅಷ್ಟೇಗೆ ನೀರು ಅಷ್ಟು ತುಂಬಾ ದಾವಾದ್ರೆ ಸರ್, ತುಂಬಾ ನಮ್ಗೆ ಇದು ಅಲ್ಲಿಗೆ ಇಲ್ಲಿಗೆಲ್ಲ ಒಣಗೋದ್ರೆ ಮತ್ತೆ ಒಂದು ಕೆಲಸ ಮಾಡ್ತೇವೆ ಸರ್, ಇನ್ನು ಯಾವ ಕಡೆ ವಿಧಿ ಇಲ್ಲ, ಇನ್ನು ಜೀವ ಹೋಗೋದು ಬೇಡ ಅಂತ ಹೇಳಿ ನಾವೇನ್ ಮಾಡ್ತೇವೆ ಸರ್, ಒಂದು ಮತ್ತಿ ಮರ ಅಂತ ಹೇಳ್ತೀವಿ ಸರ್. ಮತ್ತಿ ಮರ ಅದರಲ್ಲಿ ಅದು ಒಂಥರ ಸೈಜ್ ಆಗಿ ಬರ್ತದೆ ಸರ್, ತಪ್ಪಾಗಿ ಬಂದು ಹಿಂಗೆ ಸೇರ್ತದೆ ಸರ್. ಅದು ಹಿಂಗೆ ಸೇರ್ತದೆ. ಅದರಲ್ಲಿ ಸ್ವಲ್ಪ ಹೊಡೆದ್ರೆ ಸಾಕು ಸರ್, ಇಲ್ಲಿ ನೀರು ಬರ್ತದೆ. ಎಷ್ಟು ಲೀಟರ್ ಇರ್ಬೋದು ಅದು ಅಂತ ಹೇಳಿದ್ರೆ ಒಂದು 10-15 ಲೀಟ್ರು ಅಷ್ಟು ಒಂದು ಮರದಲ್ಲಿ ಇರ್ತದೆ ಸರ್. ಅದೇ ನಮ್ಮ ದೊಡ್ಡ ಬಿಂದಿಗೆ ಇದೆಯಲ್ಲ ಸರ್, ಒಂದು ಬಿಂದಿಗೆ ಮೇಲೇನೆ ಫುಲ್ಲು. ನಾವು ಕುಡ್ದಾದ್ರೂ ಬಾಕಿನೇ ಸರ್ ಅದು. ಓಕೆ, ಅದಕ್ಕೇನು ಮಾಡ್ಬೇಕು ಸರ್, ಆ ನೀರು ಉಳಿಸ್ಬೇಕಾದ್ರೆ ನಾವು ಕಡಿತೀವಲ್ಲ ಸರ್, ಒಂದು ಸ್ವಲ್ಪ ಕಡಿತೀವಿ. ಒಂದು ಸ್ವಲ್ಪ ಕಡಿದ್ಬಿಟ್ಟು ಮಣ್ಣು ಇದೆ ಸರ್, ಅದು ಅಂಟು ಮಣ್ಣು ಅಂತ ಹೇಳಿದ್ರೆ ಯಾವ ಮಣ್ಣಾದ್ರೂ ಸರಿ, ಅದಕ್ಕೆ ಫುಲ್ಲಾಗಿ ಉಜ್ಜಿಬಿಟ್ರೆ ಸಾಕು ಸರ್. ಅಲ್ಲೇ ಟಚ್ ಆಗಿ ಅದು ಅಲ್ಲೇನೆ ಹಂಗೆ ಸಾಯೋದಿಲ್ಲ ಸರ್, ಸಾಯೋದಿಲ್ಲ. ತಿರ್ಗಾ ಅದರಲ್ಲೇ ಒಂದು 3-4-5 ತಿಂಗಳು ಕಳೆದ್ಮೇಲೆ ಸರ್ ಅದರಲ್ಲೇ ಹೋಗಿ ನೀರು ತೆಗಿಬೋದು. ಫುಲ್ಲು ಇದು ಪ್ಯಾಕಿಂಗ್ ಆಗೋಯ್ತು ಸರ್ ಸಕ್ಕೆ. ಅದರಲ್ಲೇ ತೆಗಿಬೋದು. ಅದರಲ್ಲೇ ಅಂತ ಹೇಳಿದ್ರೆ ನಾವು ತರ್ದಿದ್ವಲ್ಲ, ಇಲ್ಲಿ ಬಿಟ್ಟು ಇಲ್ಲೊಂದು ಸ್ವಲ್ಪ ದಾರಿ ಮಾಡಿದ್ರೆ ಸಾಕು ಸರ್. ಅದರಲ್ಲೇ ಈ ನಲ್ಲಿಯಲ್ಲಿ ನೀರು ಬರ್ತಾ ಇದೆ ಸರ್, ಸೇಮ್ ಹಂಗೇನೆ ಬರ್ತದೆ, ಸೇಮ್ ಹಂಗೇನೆ ನಲ್ಲಿ ನೀರು ಬರೋ ಹಾಗೆ ಬರ್ತದೆ. ಹಂಗೆ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ಇದೆ ಪ್ರಾಜೆಕ್ಟು ಅಂತ ಹೇಳಿದ್ರೆ ಅವ್ರ ಹೆಸರು ಸರ್ ಏನು ನನಗೆ ಗೊತ್ತಿಲ್ಲ, ಗೋಪಾಲ ಸರ್. ಇನ್ನೊಬ್ರು ಅವ್ರು ಆಂಧ್ರ, ಅವ್ರಿಗೂ ಕುಡಿಸಿದ್ದೀನಿ ಸರ್ ನೀರು. ಅವ್ರು ಕುಡ್ದಿದ್ದಾರೆ, ಅವ್ರು ಕುಡಿದ್ರೆ ಆಂಧ್ರ ಸರ್. ಮತ್ತೆ ನೀರು ಏನು ಪ್ರಶ್ನೆ ಇಲ್ಲ, ಏನು ಆಗಲ್ಲ ಸರ್. ಒಳ್ಳೆ ಅಂತ ಹೇಳಿದ್ರೆ ಅದಕ್ಕೆ ಬಿಸಿ ಹಾಕ್ಬೇಕಾ? ಏನು ಬಿಸಿ ಏನು ಮಾಡೋದು ಬೇಡ ಸರ್. ಹೌದೌದು ಸರ್. ಮತ್ತೆ ಅದಕ್ಕೆ ಅದೇನು ಗೊತ್ತು ಸರ್, ಆ ನೀರು ಕುಡಿದ್ರೆ ತಲೆ ರೌಂಡ್ ಆಗ್ತದೆ ಸರ್. ಎದ್ತೀವಲ್ಲ ಸರ್, ಅವಾಗ ತಲೆ ರೌಂಡ್ ಬರ್ತಲ್ಲ, ಅದು ನಾವು ಅಂತ ಹೇಳಿದ್ರೆ ಪಿತ್ತೆ ಅಂತ ಹೇಳ್ತೀವಿ ಅದನ್ನ.
ತಲೆ ರೌಂಡಾಗಿ ಸುತ್ತದಿಲ್ಲ ಸರ್, ಅದು ಪಿತ್ತೆ ಅಂತ ಹೇಳ್ತೀವಿ. ಅದಕ್ಕೂ ಬೆಸ್ಟ್ ಅದು. ಹಾಂ, ಆ ನೀರು ಕೈಯೂ ಬರ್ತದೆ ಸರ್, ಸ್ವಲ್ಪ ಹುಳಿ ಎಲ್ಲ ಮಿಕ್ಸು. ಅದೇ ಔಷಧಿ, ಅದೇ ಸರ್. ನಾವೇನಾದ್ರು ತಲೆ ಸುತ್ತಾದ್ರೆ ನಾವು ಎಲ್ಲಾದ್ರೂ ಬೇರೆ 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 ಗಿಡಗಳು ತಾವು ಯೂಸ್ ಮಾಡ್ತೀರಾ? ಬೇರೆ ಗಿಡ ಅಂತ ಹೇಳಿದ್ರೆ ಒಂದು ಬಳ್ಳಿ ಇದೆ ಸರ್. ಬಳ್ಳಿ ಅಂತ ಹೇಳಿದ್ರೆ ಒಂದಿಷ್ಟು ದಪ್ಪಕ್ಕೆ ಒಂದು ಬಳ್ಳಿ ಬರ್ತದೆ. ಆ ಬಳ್ಳಿಯಲ್ಲಿ ನೀರು ಅದು ಅದರಲ್ಲಿ ನೀರು ಬರ್ತದೆ ಸರ್. ಅಂದ್ರೆ ಅದರಲ್ಲಿ ಬಂದ್ರೆ ಬಾಯಿ ಎಲ್ಲ ಕಚ್ತದೆ ಸರ್. ಅದು ಈ ಬಿಸಿಲಿಗೆ ಆಗೋದಿಲ್ಲ ಸರ್. ಆ ಬಳ್ಳಿ ನೀರು ಉಪಯೋಗಿಸಕ್ಕೆ ಈಗ ಆಗೋದಿಲ್ಲ. ಇದೊಂದು ನೀರು ಬಿಟ್ಮೇಲೆ ಇಲ್ಲ ಸರ್, ಅದು ಕುಡಿಬೋದು ಸರ್. ಟೈಮ್ ಇಲ್ಲ ಅಂತ ಹೇಳಿದ್ರೆ ಅದು ಮಾಡ್ಲೇಬೇಕು ಸರ್. ಏನ್ ಮಾಡಕ್ಕೆ, ಜೀವ ಉಳಿಸ್ಕೊ ಬರ್ಬೇಕಲ್ಲ ಸರ್. ನಮ್ಮ ಜೀವ ಉಳಿಸ್ಕೋಬೇಕಲ್ಲ, ನಮ್ಮ ಜೀವನು ಮತ್ತೆ ಜೊತೆಲಿ ಬರೋರು ಅವ್ರ ಜೀವನ ಉಳಿಸ್ಕೋಬೇಕಲ್ಲ ಸರ್. ಒಂದ್ಸರಿ ನಾನು ಹಿಂಗೆ ಕರ್ಕೊ ಹೋಗೋ ಸರ್, ಈ ಟೈಗರು ಬಂದು ಅಟ್ಯಾಕ್ ಮಾಡ್ತದೆ ನಮ್ಮನ್ನ. ನಾವು ಇದು ಲೈನಲ್ಲಿ ಹೋಗ್ತಿದ್ದಲ್ಲ ಸರ್, ಅವಾಗ ಒಂದು ಹಳ್ಳದಿಂದ, ನಾವು ಹಳ್ಳದಲ್ಲೇ ಹೋಗ್ತದೆ ಸರ್. ಹಳ್ಳದಿಂದ ಆಚೆ, ಹಳ್ಳದಿಂದ ಬಂದು ಈ ಪಕ್ಕನೇ ಸರ್, ಹಿಂಗೆ ಬಂದು ಹಂಗೆ ಬಂದು ಪಲ್ಟಾಯಿಸ್ತದೆ. ನಾನು ನನ್ನ ಹಿಂದೆ ಬರ್ತಿದ್ರಲ್ಲ ಅವರೆಲ್ಲ ಸ್ವಲ್ಪ ಹಿಂದೆ ದೂರ ಹೊಡ್ಬಿಟ್ರು ಸರ್. ಅಂದ್ರೆ ಪಾಪ ಅವ್ರ ಕೈಲಿ ಕ್ಯಾಮ್ರಾ ಏನು, ಇವಾಗ ಕ್ಯಾಮ್ರಾ ಇರಾಗ ಆವಾಗ ಕ್ಯಾಮ್ರಾ ಕೊಡ್ತಿತ್ತಲ್ಲ ಸರ್. ಎಲ್ಲ ಒಂದು ಬ್ಯಾಗು ಮತ್ತೆ ನೀರು ಬಾಟ್ಲು, ಊಟ ಅಷ್ಟೇ ಸರ್, ಅಷ್ಟು ತಗೊಳ್ತಿದ್ದೋ. ಮತ್ತೆ ಇವಾಗ ಎಲ್ಲ ಕ್ಯಾಮ್ರಾ ಅಂತ ಹೇಳಿ ಎಲ್ಲರ ಕೈಲಿ ಈಗ ಸಿಗ್ತದೆ ಸರ್. ಕ್ಯಾಮ್ರಾ ದೊಡ್ಡ ಕ್ಯಾಮ್ರಾ ತಗೋಗೋದು ಭಾರಿ ಹಿಂಸೆ ಇತ್ತು. ಅಂದರೆ ಈ ಇದು ಇದೆಯಲ್ಲ ಸರ್, ಮೊಬೈಲ್ ಇದು ಇದರಲ್ಲಿ ಕ್ಯಾಮ್ರಾ ತಗೋತಿದ್ರು. ಮತ್ತೆ ಅದು ಬಿಟ್ಮೇಲೆ ಇನ್ನು ದೊಡ್ಡ ಕ್ಯಾಮ್ರಾ ಏನು ತಗೋತಿದ್ರು ಸರ್. ಊಟ ನೀರು, ಹಾಂ ಇದು ಬೇಕಾದ್ರೆ ಎಲ್ಲಿಯಾದ್ರೂ ತಗೋ ಮಾಡ್ಬೋದು ಸರ್. ಇದು ಜಯಶಂಕರ್ ಅವರೇ, ನಿಮ್ದೆ ಮನೆ ಚಿಕ್ಕ ವಯಸ್ಸಲ್ಲಿ ಎಲ್ಲಿ, ಕಾಡು ಒಳಗಡೆಯಾ? ಇಲ್ಲ, ಕಾಡು ಒಳಗಡೆನೆ ಸರ್. ಚಿಕ್ಕದ್ರಲ್ಲಿ ಕಾಡು ಒಳಗಡೆನೆ ಇದ್ದಿದ್ದು. ಎಷ್ಟು ವರ್ಷ ಅಲ್ಲಿ ಅಂತ ಹೇಳಿದ್ರೆ ಸರ್, ನಾವೆಲ್ಲ ಚಿಕ್ಕವ್ರು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಆಗಿರ್ಬೋದು ಸರ್. ಇವಾಗ ವರ್ಷ ಹೇಳಕ್ ಹೋದ್ರೆ ಅದೆಲ್ಲ ಮುಳುಗಡೆ ಆಗೋಯ್ತು ಸರ್. ಆ ಜಮೀನೆಲ್ಲ ನಾವಿದ್ದಲ್ಲ ಅದೆಲ್ಲ ಫುಲ್ ಮುಳುಗಡೆ ಆಗೋಯ್ತು. ಯಾರು ಹೇಳಿದೆ ತಾವು ಆಚೆ ಕಡೆ ಬರಬೇಕು? ಆಚೆ ಕಡೆ ಸರ್, ಫಾರೆಸ್ಟ್ ಯಾಕೆ ಬಿಟ್ಟೆ ಸರ್? ಬಿಟ್ಟೆ ಅಂತ ಹೇಳಿದ್ರೆ ನಾವು, ನಮ್ಗೆ ಈ ತರ ಬುದ್ಧಿ ಏನು ಗೊತ್ತಿಲ್ಲ ಸರ್. ಅವಾಗ ಅಂತ ಹೇಳಿದ್ರೆ ಈಗ ಸರ್ಕಾರನೇ ಹೇಳಿ, ಸರ್ಕಾರ ಅಂತ ಹೇಳಿದ್ರೆ ನಮ್ಮದು ಆ ಕಡೆ ಸರ್ಕಾರ ಅಲ್ಲ ಸರ್, ಫಾರೆಸ್ಟ್ನವ್ರು ಇದ್ರಲ್ಲ ಸರ್. ಅವರು ಏನು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ರೀ ಸರ್. ಅವರು ಈಗ ನೀವು ಸ್ವಲ್ಪ ಬುದ್ಧಿ ಗೊತ್ತಿಲ್ಲ ಸರ್, ನಿಮ್ಗೆ ಹೇಳಿದ್ರು ನೋಡಿ, ನೀವು ಇಲ್ಲಿರೋದು ಬೇಡ, ಕಾಡು ಒಳಗಡೆ ನಿಮ್ಗೆ ಇಲ್ಲಿ ಏನು ಊಟ ಏನು ಸಿಕ್ಕೋದಿಲ್ಲ, ಮತ್ತೆ ನೀವು ಎಲ್ಲ ಜಕ್ಕಳಿಗೆ ಹೊಂಟೋಗೋಣ, ಊರಿಗೆ ಹೊಂಟೋಗೋಣ ಅಂತೇಳಿ. ಅದೇನಿಲ್ಲ ಸರ್, ₹1 ಏನಿಲ್ಲ ಸರ್. ಮತ್ತೆ ತಗೊಬಂದು ನಮ್ಮ ಇಲ್ಲಿ ಬಿಟ್ರು. ಇಲ್ಲಿ ಬಿಟ್ಟು ಮತ್ತೆ ಅಲ್ಲಿಂದ ನಾವು ಈಗ ಅದು ಸರ್. ಸೊ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಳು ನಿಮಗೆ ಕೆಲಸ ಕೊಡಲ್ಲ? ಎಲ್ಲಿ ಸರ್? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದೇ ಸರ್, ನಾವು ಕೆಲಸ ಅಂತ ಹೇಳಿದ್ರೆ ಲೈನ್ ಸುಡೋದು, ಮತ್ತೆ ಅದೇ ಲೈನ್ ಕೆಲಸ ಅಂತ ಹೇಳಿ ಅದೆಲ್ಲ ವೈರ್ ಲೈನು ಅದೆಲ್ಲ ಸಿಕ್ಕಾಪಟ್ಟೆ ಅದೆಲ್ಲ. ಅದು ನನಗೆ ತುಂಬಾ ಮಾಡಿರೋದು ಅದೇನೆ ಸರ್. ಮತ್ತೆ ಅವ್ರ ಒಟ್ಟಿಗೆ ನಾನು 2-3 ವರ್ಷ ಕೆಲಸ ಮಾಡಿದೆ. ಅದೇ ವಾಚರ್ ಅಂತೇಳಿ, ಪೈಲೋಸರ್ ಅಂತೇಳಿ. ಅದು 3 ವರ್ಷ ಅಂತ ಹೇಳಿದ್ರೆ 3 ತಿಂಗಳು, ಒಂದು ವರ್ಷಕ್ಕೆ 3 ತಿಂಗಳು ಸರ್. ಅದೇ ಈ ಸೀಸನಲ್ಲಿ ಲೈನು, ಬೆಂಕಿ, ಫೈರ್ ಲೈನ್ ನೋಡ್ಕೊಳ್ಳೋದು. ಮತ್ತೆ ಮಳೆ, 1 ಮಳೆ 2 ಮಳೆ ಹೊಡಿತಾದ್ರೆ ಇಲ್ಲ, ಕೆಲಸ ಏನೂ ಇಲ್ಲ ಸರ್. ಸೊ ನಿಮ್ದು ತಂದೆ ತಾಯಿ ನಿಮ್ಗೆ ಏನೆಲ್ಲ ಹೇಳಿದೆ ಸರ್? ನಮ್ಮ ತಂದೆ ತಾಯಿ ಅಂತ ಹೇಳಿದ್ರೆ ನಮ್ಮ ಕಾಡಿನ ಬಗ್ಗೆ, ನೋಡಪ್ಪ ನೀವು ಕಾಡಿಗೆ ಹೋಗ್ತಿದ್ರಿ, ಆನೆ ಜೋಪಾನ ನೋಡ್ಕೊಳ್ಳಿ, ಆನೆ ಪಕ್ಕ ಇರ್ತವೆ, ಮತ್ತೆ ನೆಲದಲ್ಲಿ ಕಾಡು ಒಳಗಡೆ ಅವು ಇರ್ತದೆ, ಮತ್ತೆ ಇನ್ನು ಚಿಕ್ಕ ಪಕ್ಕ ಕರಡಿ ಇರ್ತದೆ, ಪ್ರಾಣಿಗಳು ಅದು ಇದು ಚಿರತೆಗಿರುತ್ತೆ, ಅದೆಲ್ಲ ತುಂಬ ಅಟೆಂಡ್ ಮಾಡ್ತಿತ್ತು ಸರ್. ಆವಾಗ ಭಾರಿ ಧೈರ್ಯ ಇತ್ತು ಸರ್. ಅವಕ್ಕೆ ಪ್ರಾಣಿಗಳು ತುಂಬ ಧೈರ್ಯ ಇತ್ತು. ಇವಾಗ ಯಾವಾಗಲ ಎಲ್ಲರೂ ಕಾಡು ನುಗ್ಗಾಕಾದ್ರು ಸರ್. ಯಾರಾದರೂ ಇವಾಗ ಕಾಡಿಗೆ ಯಾರು ಬೇಕಾದಷ್ಟು ಜನ ನುಗ್ಗಾಕಾದ್ರು, ಇವಾಗ ಅವು ಹೆದರಿಕೆ ಸರ್. ಗಾಡಿ ಶಬ್ದ ಕೇಳಿದ್ರೆ ತುಂಬ ಹೆದರಿಕೆ. ಆವಾಗ ಹಂಗೆ ಇತ್ತಿಲ್ಲ ಸರ್, ಫುಲ್ ಧೈರ್ಯ ಇದ್ದು. ಎಲ್ಲಿ ಪಕ್ಕದಲ್ಲಿ ಆದರೂ ಸಿಗ್ತಿತ್ತು ಸರ್. ಇವಾಗ ಎಲ್ಲಿ ಪಕ್ಕದಲ್ಲಿ ಎಲ್ಲಿ ಸಿಗ್ತದೆ ಸರ್?
ನೋಡಕ್ಕೆ ನೋಡಕ್ಕೆ ಕಷ್ಟ. ಅದೇ ದೇವ್ರನ್ನ ಅದು ನೋಡ್ಬೋದು ಸರ್ ಒಂದು ದಿವಸ, ಅದು ನೋಡೋಕ್ಕಾಗಲ್ಲ, ಅದು ನೋಡೋಕ್ಕಾಗಲ್ಲ ಸರ್. ಸೊ ಇದು ಈ ದುಡ್ಡು ಸಾಕಾಗುತ್ತಾ ನಿಮಗೆ? ಯಾವ ದುಡ್ಡು ಸರ್? ಇದು ದಿನ ಎಷ್ಟು ಕೊಡ್ತಾರೆ ಇಲ್ಲಿ ಕೂಲಿ ಕೆಲಸ, ಅದು ಸಾಕಾಗುತ್ತಾ? ಸಾಲದಿಲ್ಲ ಸರ್, ಏನ್ ಮಾಡಕ್ಕಾಯ್ತು, ಹೊಟ್ಟೆ ಜೀವನ ಮಾಡ್ಬೇಕಲ್ಲ ಸರ್, ಹೊಟ್ಟೆ ಜೀವನ ಮಾಡ್ಬೇಕಲ್ಲ. ಇನ್ನು ಹೋಗಿಲ್ಲ ಆದ್ರೂ ವಿಧಿ ಇಲ್ಲ ಸರ್, ಹೋಗಿಲ್ಲ ಆದ್ರೆ ನಮ್ಗೆ ಖರ್ಚಿಗೆ ಬೇಕಲ್ಲ ಸರ್. ಎಷ್ಟು ಬೇಕು ಸರ್? ಚೆನ್ನಾಗಿ ಊಟ ಎಲ್ಲ ತಿನ್ಲಿಕ್ಕೆ ಎಷ್ಟು ಬೇಕು ಸರ್? ಚೆನ್ನಾಗಿ ಊಟ ಎಲ್ಲ ಅದೇ ಸರ್, ನಾವು ಅಲ್ಲಿಂದ ಕೂಲಿ ಮಾಡಿ ಬರೋದು ಅಲ್ಲಿ ಇವತ್ತು ನಾವು ತಕ ಬರ್ತೀವಲ್ಲ ಸರ್, ಕೂಲಿ ಮಾಡಿ ಇವತ್ತಿಗೆ ಸರಿ, ತಿರ್ಗಾ ನಾಳೆ ಹೋಗ್ಬೇಕು ಸರ್. ಹಂಗೆ? ಹಾ, ಈಗ 2 kg ಅಕ್ಕಿ, ಮತ್ತೆ ಬೇಡಿ ಅದು ಇದು ಅಂತ ಸಾಮಾನು, ಮನೆಗಿರೋ ಸಾಮಾನು, ಖಾರದ ಪುಡಿ, 2 kg ಸ್ವಲ್ಪ ಅದು ಇದು ಅಂತೇಳಿ ಎಲ್ಲ ಕೊಂಡೊಂದು ತಗೊಬರ್ಬೇಕಲ್ಲ ಸರ್, ಎಲ್ಲ ಅಂಗಡಿಯಿಂದಾನೆ. ತುಂಬಾ ರೈಟ್ ಇವಾಗ. ಹಾ, ನೋಡಿದ್ರಿ ಸರ್, ರೈಟ್ ಜಾಸ್ತಿ. ಅದರಲ್ಲಿ ಎಲ್ಲ ಅಲ್ಲೇನೆ. ತಿರ್ಗಾ ನಾಳೆ ಹೋದ್ರೆ ತಿರ್ಗಾ ನಾಳೆಗೆ ಅಲ್ಲಿ ಸರಿನೇ ಸರ್. Does he feel any connection to nature or is irrelevant? Do you decide whether to ask him? I'll ask him. So, ಈಗ ತಾವು ಆಚೆ ಕಡೆ ಬಂದ್ರು. ಹೌದು ಸರ್. ಓಕೆ. ಸೊ ಏನದು ಇಲ್ಲಿ ಈ ವಾತಾವರಣ, ಈ ತರ ವಾತಾವರಣ ಏನಾಗುತ್ತೆ ನಿಮ್ದು ಮನಸ್ಸಿಗೆ? ನಿಮ್ದು ಇಲ್ಲಿ ಸರ್, ಇಲ್ಲಿ ನನ್ನ ಕಾಡು, ಅದೇ ಕಾಡುಗಳಿಗೆ ಬಂದಿಪುರ. ಹೌದು ಹೌದು ಸರ್, ಹೌದು ಸರ್. ನನಗೆ ಅಂತ ಹೇಳಿದ್ರೆ ನಾನು ಅಲ್ಲಿ ನನ್ನ ಮನೇಲಿ ಇರಂಗಿಲ್ಲ ಸರ್, ಅದು ನಂದು ಮನೆ ಅಲ್ಲ, ಇದು ನನ್ನ ಮನೆ ಇದ್ದಾಗ. That is outside is not my house. My house is here in the forest, wherever the forest is. ಇದು ನನ್ನ ಮನೆ ಇದ್ದಾಗ ಸರ್. ನಾನು ಅದಕ್ಕೆ ನನ್ನ ರೂಮಲ್ಲಿ ಸರ್ ಒಂದು 10 ನಿಮಿಷ ಕುಳಿಯೋದು ಹೆಚ್ಚು. ನನಗೇನು ಸಡನ್ ಆಗಿ ಊಟ ಮಾಡಿದ ಮೇಲೆ ಎಲ್ಲಾರು ಒಂದು ರೌಂಡ್ ಹೊಡಿಬೇಕು ಸರ್. ಅಲ್ಲಿ ಕುಳಿಯಕ್ಕೆ ನನಗೆ ಅದೇ ಸರ್, ಹೊಲಿಕಳಕ್ ಮಾತ್ರ. ಅದು 6 ಗಂಟೆ ಆಯ್ತದ, ನಾನು ಯಾವಾಗ 6 ಗಂಟೆ ಆಯ್ತದ ಅಂತೇಳಿ ನಾನು ಕಾಯ್ಕೊಂಡಿರ್ತೀನಿ ಸರ್. 6 ಗಂಟೆ 5:15 ನನಗೆ ಎಚ್ಚರ ಆಯ್ತು ಸರ್. 5:15 ಎಚ್ಚರ ಆಗಿ ಕಡೆ ಆಗಿ ಬಂದ್ಮೇಲೆ 6 ಗಂಟೆಗೆ ನನ್ನ ಕೆಲಸ ಏನಿದೆ, ರೈಟ್, ನಮ್ಮ ಬ್ಯಾಗು, ಒಂದು ಕತ್ತಿ ಮತ್ತೆ ಅದರ ಕ್ಯಾಮ್ರಾ ಇರ್ಬೇಕು ಸರ್. ಕತ್ತಿ ಇರ್ಬೇಕು, ಕತ್ತಿ ಮಾತ್ರ ಕೈಲಿ ಡೇಟ್ ಇರ್ಬೇಕು ಸರ್. ಎಲ್ಲಿಂದ ಕತ್ತಿ ಎಲ್ಲ ಎಲ್ಲಿಂದ ಸರ್? ಇದು ನಾನು ತಗೊಂಡಿ ಸರ್. ಅದು ನಮ್ಮ ಊರು ಪಕ್ಕ ಸರ್, ಅಲ್ಲಿ ಕೋಟೆಯ? ಕೋಟೆ 250 ರೂಪಾಯಿ ಐತಿ ಸರ್. ಸೊ ಈಗ ಇವರು ಈಗ 4 ಜನ ನೋಡಿದೆ, ನಾಯಿ ತಕೊಂಡು ಇದು ಬಿಲ್ ಎಲ್ಲ ತಕೊಂಡು ಹೋದ್ರು ಇವಾಗ ಸರ್. ಇವಾಗ ಫೋಟೋ ಅದು ಅವರು ಆ ಕಡೆಯಿಂದ ಬರ್ತಾರೆ ಸರ್, ಆ ಕಡೆ ಇದಾರಲ್ಲ ಸರ್. ಸೊ ನಿಮ್ಗೆ ಖುಷಿ ಆಗುತ್ತಾ, ಏನಾಗುತ್ತೆ ಅದೆಲ್ಲ ನೋಡಿ? ಅದೆಲ್ಲ ಇಷ್ಟ ಆಗಲ್ಲ ಸರ್, ಯಾಕಂದ್ರೆ ಅದೆಲ್ಲ ನಮ್ಗೆ ಅದು ಅಂತೆ. ನಾವು ಕಾಡು ಒಳಗೆ ನುಗ್ಗಿದ್ರು ಸರ್, ಒಂದು ಪ್ರಾಣಿಗಳು ನಾವು ಜೀವನನ ಅದು ಉಳಿಸ್ಕೋಬೇಕು ಸರ್. ಅದು ಉಳಿಸ್ಕೊಂಡ್ರೆ ಮತ್ತೆ ಅದು ಒಂದು ಉಳಿದ್ರೆ ಮತ್ತೆ ಒಂದು 5-6 ಆಯ್ತವೆ ಸರ್. ಆವಾಗ ಅದು ಒಂದು ಗ್ರೂಪ್ ಆಯ್ತವೆ ಸರ್. ಅದು ನಮ್ಗೆ ನೋಡಕ್ಕೆ ಒಂದು ಇಂಟ್ರೆಸ್ಟ್ ಇರ್ತದೆ. ಅದು ನಮ್ಮ ಜೀವನ ಅಲ್ಲ ಸರ್, ನಾವು ಅದು ನಮ್ಮ ಜೀವನ, ನಾವು ಅದ್ರ ಜೀವನ ಅಂತ ಹೇಳಿದ್ರೆ ಅದ್ರ ಜೀವ ನಮ್ಮ ಜೀವ ಎಲ್ಲ ಒಂದೇ. ನಾವು ಅಂತಿದೆಲ್ಲ ಮಾಡಕ್ ಹೋಗ್ಬಾರ್ದು, ಕಾಡು ಒಳಗೆ ನುಗ್ತೀವಿ ಅಂತ. ಸರಿ ಆಯ್ತಾ? ಸರಿ ಮಾಡಿದ್ರೆ ಹೇಳಿದ್ರು ಟ್ರೈಬಲ್ಸ್ಗೆ ಹಂಟಿಂಗ್ ಮಾಡಬೇಡ ಅಂತ. ಏನು ವಿಷಯ ಅದು? ಸರ್ಕಾರ ತಾವು ಕಾಡು ಒಳಗಡೆ ಎಲ್ಲ ಸಿಕ್ಕುತ್ತೆ, ಹಕ್ಕಿಗಳು ಸಿಕ್ಕುತ್ತೆ, ಚಿಕ್ಕ ಪ್ರಾಣಿಗಳು ಸಿಕ್ಕುತ್ತೆ. ಈಗ ಸರ್ಕಾರ ಹೇಳಿದ್ರೆ ಜೈಲು ಹೋಗ್ಬೇಕು. ಹೌದೌದು. ಏನ್ ಯೋಚನೆ ಮಾಡ್ತೀರಾ? ಇದೆಲ್ಲ ಮಾಡೋದು ಅವರು ತಪ್ಪು ಸರ್, ಇದೆಲ್ಲ ಮಾಡಬಾರ್ದು ಇದೆಲ್ಲ. ಸೊ ಸರ್ಕಾರ ಕರೆಕ್ಟ್ ಇಲ್ಲ? ಸರ್ಕಾರ ಕರೆಕ್ಟ್, ಇವಾಗ ಸರ್ಕಾರ ಕರೆಕ್ಟ್ ನೋಡಿ. ಇಷ್ಟು ಕಂಟ್ರೋಲ್ ಇದ್ರೆ ಸರ್ ಮತ್ತೆ ಜನಗಳು ಎದುರ್ತಾರೆ. ಮತ್ತೆ ಈಗ ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸರ್, ಈಗ ನನಗೂ ಒಂದು ಸ್ವಲ್ಪ ಧೈರ್ಯ ಇರ್ತದೆ. ನೀವು ಹೆಲ್ಪ್ ಕೊಡ್ತಾ ಇದ್ರಲ್ಲ ಸರ್, ನೀವು ಹೆಲ್ಪ್ ಕೊಟ್ಟ ಮೇಲೆ ನನಗೊಂದು ಅವ್ರು ಎದುರ್ಸಕ್ಕೆ ನನಗೆ ಒಂದು ಧೈರ್ಯ ಇರ್ತದೆ. ಮಾಡೋದು ಬೇಡ ಹೋಗಿ, ಯಾಕಂದ್ರೆ ನಮ್ಮ ಎದುರು ಯಾರ ಎದುರು ತಾನೆ ಈ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಏನು ಹೊಟ್ಟೆ ಜೀವನ ಮಾಡ್ಬೇಕಾ? ಕೋಳಿ ತಗೊಬಂತೀನಿ, ಅಂಗಡಿಗೆ ಹೋಗು, ಪೇಟೆಗೆ ಹೋಗು, ಕೆಲಸ ಮಾಡು, ದುಡ್ಡು ಸಿಗ್ತದೆ. ಕೆಲಸ ಮಾಡಲ್ಲ. ಇವ್ರು ಹಿಂಗೆ ನೀ ಕಾಡು ಒಳಗಡೆ ಇರೋದನ್ನ ಜೀವನ ಹಾಳು ಮಾಡಕ್ ಹೋಗ್ಬೇಡ ಅಂತೇಳಿ ನಾವು ಎದುರಿಸ್ಬೋದು. ಅಂದ್ರೆ ಒಂದು ಸಪೋರ್ಟ್ ಬೇಕು ಸರ್.
ಅವ್ರಿಗೆ ಹೇಳ್ಬೇಕು. ಅದೇ ಸರ್, ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಇರಬೇಕು. ಇಲ್ಲ ಹೌದೌದು ಸರ್, ಅವ್ರಿಗೆ ಗೊತ್ತಿಲ್ಲ ನಿಜ ಸರ್. ಪ್ರಾಣಿಗಳು ಕಡಿಮೆ ಆಗುತ್ತೆ, ನೀರು ಹಾಳಾಗುತ್ತೆ, ವಿಷ ಇದೆ ಜಾಸ್ತಿ ಈಗ. ಹೌದು ಸರ್. ಅಂತ ಹೇಳಿದ್ರೆ ಸರ್, ಒಂದು ಈಗ ನನಗೆ ತಿಳಿದ ಮಟ್ಟದಲ್ಲಿ ನಮ್ಮ ಸರ್ಕಾರ, ನಾನು ಒಂದು ಸರ್ಕಾರ ಕೆಲಸನೇ ಮಾಡ್ತಾ ಇದ್ದೀನಿ ಸರ್ ಅಂತ ಇಟ್ಕೊಳ್ಳೋಣ ಸರ್. ಅದು ಅಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟದಲ್ಲಿ ಪಾಪ ಅವ್ರಿಗೆ ಗೊತ್ತಾಗಲ್ಲ ಸರ್. ಯಾಕಂದರೆ ಇದನ್ನ ಹೆಂಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಪೆದ್ರು ಇದ್ದಾರೆ, ಜನರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರಿಗೆ ಈಗ ನಾನೊಂದು ಕೆಲಸ, ಈಗ ನನಗೆ ಈ ಥರ ಆಗಿದೆ, ಈಗ ನಾನು ಅವ್ರಿಗೆ ಹೇಳಿದರೆ ಅಡಿ ಒಳಗಡೆನೇ ಹೋಗಿ, ಇಲ್ಲಾಂದರೆ ಒಂದು ಸೈಡಲ್ಲಿ ಕರೆದು, ನೋಡಪ್ಪ ಇಂಥ ಪ್ರಾಣಿಗಳು ಈ ಥರ ಮಾಡೋಕ್ಕೆ ಹೋಗಬೇಡ, ನಾವು ಒಂದು ಉಳಿಸೋಕ್ಕೆ, ಅದು ಉಳಿಸ್ಕೊಂಡ್ರೆ ನಮ್ಮ ಮಕ್ಕಳು ಉಳಿಸ್ದಾಗೆ ನಾವು ಅದನ್ನ ಒಂದು ಉಳಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಾಯ್ತದೆ. ಅದಕ್ಕಿಂತ ಹೆಚ್ಚಾಗ್ತಾ ಅದು ಒಂದು ದೊಡ್ಡ ಗ್ರೂಪ್ ಆಯ್ತದೆ. ನಾವು ಹೆಂಗೆ ಜನಾಂಗ ಗ್ರೂಪ್ ಆಗಿ ಜೀವನ ಮಾಡ್ತೀವಿ, ಹಂಗೆ ಅದು ಉಳಿಸ್ಕೋಬೇಕಂತೇಳಿ ನಾವು ಸ್ವಲ್ಪ ಅವ್ರಿಗೆ ಹೇಳಿದ್ರೆ ಸರ್ ಭಯ ಆಯ್ತದೆ. ನಾವು ಯಾರು ಹೇಳೋದಿಲ್ಲ, ಇನ್ನು ಅವ್ರು ಖುಷಿ ಬಂದಾಗೆ ಮಾಡ್ತಾ ಇದ್ದಾರೆ, ನಾವೇನು ಮಾಡೋಕ್ಕಾಯ್ತದೆ ಸರ್ ಅದು. ನಿಮಗೆ ಪರವಾಗಿಲ್ಲ, ಬೇರೆ ಜೀವದ ತಾವು ಯೋಚನೆ ಮಾಡ್ತೀರಾ? ಇಲ್ಲ ಸರ್, ಓನರ್ ತರ ಇಲ್ಲ You don't suggest. No, he understands. He'll keep speaking. ಹೇಳಿ ಸರ್, ಈ ಜೀವದ ಕರೆಕ್ಟಾ, ಅದು ಜೀವದ ಬೆಟರಾ? ನಿಮ್ಗೆ ಬೇಕಾ ಅದು ಜೀವದ? ಯಾವ್ದು ಸರ್? ಕಾರು ಒಳಗಡೆ ಹೋಗಿ ಪ್ಲಾಂಟೇಶನ್ ಎಲ್ಲ ಅದೆಲ್ಲ ನಮಗೆ ಅದೆಲ್ಲ ಆಗೋದಿಲ್ಲ ಸರ್. ನನ್ನ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸರ್, ನಾನು ಒಂದು ದಿವಸ ಇಲ್ಲಾಂದ್ರೆ ಮಾರನೇ ದಿವಸ ನನಗೆ ಹೋಗೋಕ್ಕಾಗಲ್ಲ ಸರ್. ಈಗ ಇಲ್ಲಾಂದ್ರೆ ನಾನು ನಡ್ಕೊಂಡು ಎಲ್ಲಿಗಾದ್ರೂ ಹೋಗ್ತೀನಿ. ಈಗ ದುಬಾರಿ ಮತ್ತೆ ಎಲ್ಲಿ ಈ ಕಡೆ ಎಲ್ಲ ನಡ್ಕೊಂಡು ಹೋದ್ರೆ, ನಡಿಬೇಕಾದ್ರೆ ತುಂಬ ಖುಷಿ ಸರ್ ನನಗೆ. ಗಾಡಿಯಲ್ಲಿ ಅಂತ ಹೇಳಿದ್ರೆ ನನಗೆ ಒಂದು ದಿವಸ ಹೋದ್ರೆ ಇನ್ನು ತಲೆನೋವು ಅಥವಾ ಜ್ವರ ನೋವು ಏನಾದ್ರು ಒಂದು ತೊಂದರೆ ಆಗುತ್ತೆ ಸರ್. ಅಂದರೆ ನಡ್ಕೊಂಡು ಹೋದ್ರೆ ಸೈಲೆಂಟ್ ನನಗೆ. ಯಾಕಂದರೆ ತುಂಬ ಗಾಳಿ ಸಿಗ್ತದೆ, ತುಂಬ ಆ ಕಡೆ ಎಲ್ಲ ನೋಡ್ಕೋಬೋದು. ಯಾವುದೋ ಒಂದು ಪ್ರಾಣಿ ಬಂತು ಅದು ನೋಡ್ಕೋಬೋದು, ಪರವಾಗಿಲ್ಲ ಪ್ರಾಣಿ ಬಂದಿದೆ ಅಂತ ಹೇಳ್ಕೊಂಡು. ಅವತ್ತು ಬರುವಾಗ ಅಲ್ಲಿ ಹಂಗೆ ಬರುವಾಗ ಸರ್, ಅಲ್ಲಿ ಜಿಂಕೆ ನೀರು ಕುಡಿತಿದ್ದೋ ಮರದ ಹತ್ರ, ಅದು ನೋಡಿದೆ. ಎಲ್ಲ ಜಿಂಕೆ ನೀರು ಕುಡಿತದೆ. ಅಲ್ಲಿ ಒಂದು ಚಿಕ್ಕದ ಮರಿ. ಮತ್ತೆ ನೀರ್ನಾಯಿ ನೋಡಿದ್ದೆ ಸರ್? ನೀರ್ನಾಯಿ ಇಲ್ಲೇನೆ ಸರ್ ನೋಡಿದ್ದು. ನೀರ್ನಾಯಿ ಇಲ್ಲೇ. ನೀರ್ನಾಯಿ ಒಂದು 5 ಗಂಟೆ 4:50 ಆಗಿತ್ತು ಸರ್ ಟೈಮ್. ಆವಾಗ ನಾನು ಅಲ್ಲಿ ಕುಂತಿದ್ದೆ ಸರ್. ಅಲ್ಲಿ ಕುಂತು ಅದೇ ಬಿದ್ದರು ಕಾಲಿಗೆ ಸರ್, ಅದು ಇದೆಲ್ಲ ಕ್ಯಾಮ್ರಾ ಕಟ್ಟಕ್ಕೆ ಅದು ತಪ್ಪು ಮಾಡಿಬಿಟ್ಟು ಕುಂತಿದ್ದೆ. ಆಮೇಲೆ ಅಲ್ಲಿಂದ ಬಂದು ಸರ್, ಬಂದು ಅಲ್ಲಿ ಬಂದು ಒಂದು ಮೆನೆ ಹಿಡಿತು. ಒಂದಿಷ್ಟಪ್ಪ ಒಂದು ಮೆನೆ ಹಿಡಿದು ಹಿಂಗೆ ಅಡ್ಡ ಕಚ್ಕೊಂಡು ತಿರ್ಗಿ ಬಂದು ಅದರೊಳಗೆ ನುಗ್ಗಿ ಅಲ್ಲಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಅದರೊಳಗೆ ನುಗ್ಗಿದ್ದು ಮತ್ತೆ ಈ ಕಡೆ ದಾಟಿದೆ.